ನಮಸ್ಕಾರ ಸ್ನೇಹಿತರೆ, ಯೇಸು ಕ್ರಿಸ್ತರ ಬಗ್ಗೆ ಇಡೀ ಜಗತ್ತೇ ಅಚ್ಚರಿ ಪಡೋ ವಿಚಾರವೊಂದು ಈಗ ಬಯಲಾಗಿದೆ. 2000 ವರ್ಷಗಳ ಹಿಂದಿನ ಯೇಸು ಅವರ ಪವಿತ್ರ ವಸ್ತ್ರಕ್ಕೂ ನಮ್ಮ ಭಾರತಕ್ಕೂ ಈಗ ಡೈರೆಕ್ಟ್ ಕನೆಕ್ಷನ್ ಇದೆ ಅಂತ ಹೇಳಿ ವಿಜ್ಞಾನಿಗಳು ಹೇಳಿದ್ದಾರೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದರೆ, ಈ ನಿಗೂಢ ಬಟ್ಟೆ ಬಗ್ಗೆ ನಮ್ಮ ಹೆಮ್ಮೆಯ ಸಾಹಿತಿ ಪೂರ್ಣಚಂದ್ರ ತೇಜಸ್ವಿ ಅವರು ತಮ್ಮ ಮಿಲೆನಿಯಂ ಸರಣಿಯ ಪುಸ್ತಕದಲ್ಲಿ ರೋಚಕವಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಆವಾಗಲೇ ತೇಜಸ್ವಿ ಅವರು ಬಿಟ್ಟು ಹೋಗಿದ್ದ ಆ ನಿಗೂಢತೆಗೆ ಈಗ ವಿಜ್ಞಾನ ಒಂದು ಮೈಂಡ್ ಬ್ಲೋಯಿಂಗ್ ಟ್ವಿಸ್ಟ್ ಕೊಟ್ಟಿದೆ. ಅಷ್ಟಕ್ಕೂ ಯೇಸು ಅವರ ಬಟ್ಟೆಯಲ್ಲಿ ನಮ್ಮ ಭಾರತದ DNA ಸಿಕ್ಕಿದ ಹೇಗೆ? ಸಾವಿರಾರು ಕಿಲೋಮೀಟರ್ ದೂರದಲ್ಲಿರೋ ಆ ಬಟ್ಟೆಗೂ ನಮಗೂ ಏನು ಸಂಬಂಧ? ಇದರ ಬಗ್ಗೆ ಸಂಶೋಧಕರು ಏನು ಹೇಳ್ತಾ ಇದ್ದಾರೆ? ಬನ್ನಿ, ಇವತ್ತಿನ ಈ ವರದಿಯಲ್ಲಿ ಕ್ರಿಶ್ಚಿಯನ್ನರ ಯೇಸು ಕ್ರಿಸ್ತರಿಗೂ ಭಾರತಕ್ಕೂ ಇರೋ ಪುರಾತನ ಕನೆಕ್ಷನ್ ಏನು, ಅದು ಹೆಂಗಾಯಿತು, ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. 14 ಅಡಿ ಬಟ್ಟೆಯಲ್ಲಿ ಅಡಗಿದ್ದ ರಹಸ್ಯ ಏನಿದು? ಟ್ಯೂರಿನ್ ಶಾಲ್. ಸ್ನೇಹಿತರೆ, ಯೇಸು ಕ್ರಿಸ್ತರಿಗೂ ಭಾರತಕ್ಕೂ ಸಿಕ್ಕಿರೋ ಸಂಬಂಧ ಅರ್ಥ ಆಗಬೇಕು ಅಂದರೆ ಇಂಟ್ರೆಸ್ಟಿಂಗ್ ಬಟ್ಟೆ ಬಗ್ಗೆ ತಿಳ್ಕೋಬೇಕು. ಇಡೀ ಪ್ರಪಂಚ ಇದನ್ನು ದಿ ಶ್ರೌಡ್ ಆಫ್ ಟ್ಯೂರಿನ್ ಅಥವಾ ಟ್ಯೂರಿನ್ ಶಾಲ್ ಅಂತ ಕರೆಯುತ್ತೆ. ಅಷ್ಟಕ್ಕೂ ಈ ಬಟ್ಟೆಯನ್ನು ಯಾಕೆ ಯೂಸ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಕ್ರಿಶ್ಚಿಯನ್ ನಂಬಿಕೆ ಪ್ರಕಾರ ಯೇಸು ಕ್ರಿಸ್ತರನ್ನು ಶಿಲುಬೆಗೇರಿಸಿ ಅವರ ದೇಹವನ್ನು ಇದೇ 14 ಅಡಿ ಉದ್ದದ ಬಟ್ಟೆಯಲ್ಲಿ ಸುತ್ತಿ ಸಮಾಧಿ ಮಾಡಲಾಗಿತ್ತು. ಅವರ ರಕ್ತದ ಕಲೆಗಳು, ಗಾಯದ ಗುರುತುಗಳು ಇದೆ ಅಂತಲೂ ಹೇಳಲಾಗೋ ಈ ಶವ ವಸ್ತ್ರ, ಬರಿಯಲ್ ಶ್ರೌಡ್, ಕ್ರಿಶ್ಚಿಯನ್ನರ ಪಾಲಿಗೆ ಅತ್ಯಂತ ಪವಿತ್ರ. ಇದೊಂದು ಅಗಸೆ ನಾರು ಅಂದರೆ ಫ್ಲಾಕ್ಸ್ ಲಿನೆನ್ನಿಂದ ಮಾಡಿರೋ ಬಟ್ಟೆ. ಇದರ ಉದ್ದ 14 ಅಡಿ 4 ಇಂಚು, ಹಾಗೆ ಅಗಲ 3 ಅಡಿ 8 ಇಂಚು. ಪ್ರಾಚೀನ ಕಾಲದ ಅತ್ಯಂತ ಅಪರೂಪದ 3:1 ಹೆರಿಂಗ್ ಬೋನ್ ಟ್ವಿಲ್ ಶೈಲಿಯಲ್ಲಿ ಈ ಬಟ್ಟೆ ನೇಯಲಾಗಿದೆ. ಇದರ ಮೇಲೆ ಮನುಷ್ಯರ ಮುಂಭಾಗ ಮತ್ತು ಹಿಂಭಾಗದ ಚಿತ್ರ ಇದೆ. 1898ರಲ್ಲಿ ಸೆಕೆಂಡೋ ಪಿಯಾ ಅನ್ನೋ ಫೋಟೋಗ್ರಾಫರ್ ಫಸ್ಟ್ ಟೈಮ್ ಈ ಬಟ್ಟೆದು ಫೋಟೋ ತೆಗೆದಾಗ ಅವರಿಗೆ ದೊಡ್ಡ ಶಾಕ್ ಆಗಿತ್ತು. ಯಾಕಂದರೆ ಕ್ಯಾಮ್ರಾ ಹಿಡಿಯೋಕ್ಕೂ 100 ವರ್ಷಗಳ ಹಿಂದೆನೇ ಈ ಬಟ್ಟೆ ಮೇಲೆ ಬಿದ್ದಿರೋ ಚಿತ್ರ ಪಕ್ಕಾ ಕ್ಯಾಮ್ರಾದ ನೆಗೆಟಿವ್ ಥರಾನೇ ಇತ್ತು. ಆ ಚಿತ್ರ ಬಟ್ಟೆಯ ಮೇಲ್ಪದರದ 200 ನ್ಯಾನೋಮೀಟರ್ ಆಳಕ್ಕೆ ಇಳಿದಿದೆ. ಅಂದರೆ ಯಾರೋ ಬ್ರಷ್ ತಗೊಂಡು ಪೇಂಟ್ ಮಾಡಿರೋದಲ್ಲ ಅನ್ನೋ ಸಂಶೋಧಕರ ಲೆಕ್ಕಾಚಾರ ಆಗಿತ್ತು. ಆಗಲೇ ಹೇಳಿದ ಹಾಗೆ ಈ ನಿಗೂಢತೆ ಬಗ್ಗೆನೇ ಸಾಹಿತಿ ಪೂರ್ಣಚಂದ್ರ ತೇಜಸ್ವಿ ತಮ್ಮ ಮಿಲೆನಿಯಂ ಸರಣಿಯ ವಿಸ್ಮಯ ವಿಶ್ವ ಪುಸ್ತಕದಲ್ಲಿ ಅದ್ಭುತವಾಗಿ ವಿವರಣೆ ಕೊಟ್ಟಿದ್ರು. ತೇಜಸ್ವಿ ಅವರ ಮಾತುಗಳಲ್ಲೇ ಹೇಳೋದಾದರೆ, ಕ್ಯಾಮರಾ ಕಂಡುಹಿಡಿಯುವ 100 ವರ್ಷಗಳ ಮೊದಲೇ ಒಂದು ಬಟ್ಟೆಯ ಮೇಲೆ ಮನುಷ್ಯನ ನೆಗೆಟಿವ್ ಚಿತ್ರ ಮೂಡಿದ್ದು ಹೇಗೆ? ಟ್ಯೂರಿನ್ ಶಾಲಿನ ಚಿತ್ರ ವಂಚನೆನಾ ಅಂತ ಹೇಳಿ ಪತ್ತೆ ಮಾಡೋಕೆ ಹೋದ ವಿಜ್ಞಾನಿಗಳು ಬಗೆಹರಿಸಲಾಗದಂಥ ಗೋಜರಿಗೆ ಸಿಕ್ಕಿಬಿದ್ದಿದ್ದಾರೆ. ಇದನ್ನು ಸುಳ್ಳು ಅಂತ ಸಾಬೀತು ಮಾಡೋಕೆ ಹೊರಟ ಆಧುನಿಕ ವಿಜ್ಞಾನಕ್ಕೂ ಇದು ನೆಮ್ಮದಿಗೆಡಿಸುವ ದೊಡ್ಡ ವಿಸ್ಮಯವಾಗಿದೆ ಅಂತ ತೇಜಸ್ವಿ ಅವರು ಅವತ್ತೇ ಬರ್ತಿದ್ರು. ಇದೇ ರಹಸ್ಯವನ್ನು ಭೇದಿಸೋಕೆ ಅಂತ 1978ರಲ್ಲಿ STURP ಶ್ರೌಡ್ ಆಫ್ ಟ್ಯೂರಿನ್ ರಿಸರ್ಚ್ ಪ್ರಾಜೆಕ್ಟ್ ಅನ್ನೋ ಸೈಂಟಿಸ್ಟ್ಗಳ ಟೀಮೇ ಶುರುವಾಯಿತು. 1.5 ವರ್ಷಗಳ ಕಾಲ ಪ್ಲಾನ್ ಮಾಡಿದ್ರು. ಅದಾದಮೇಲೆ ಅಕ್ಟೋಬರ್ 1978ರಲ್ಲಿ ಇಟಲಿಯ ಟ್ಯೂರಿನ್ ನಗರದಲ್ಲಿ ನಿರಂತರ 96 ಗಂಟೆಗಳ ಕಾಲ ಆ ಬಟ್ಟೆಯನ್ನು ಟೆಸ್ಟ್ ಮಾಡಿದ್ರು. ಜಾನ್ ಪಿ ಜಾಕ್ಸನ್, ಎರಿಕ್ ಜಂಪರ್, ರೇಮಂಡ್ ರೋಜರ್ಸ್, ಜಾನ್ ಹೆಲ್ಲರ್, ಹೀಗೆ ಅಮೆರಿಕದ ಘಟಾನುಘಟಿ 30ಕ್ಕೂ ಅಧಿಕ ಸೈಂಟಿಸ್ಟ್ಗಳು ಟೀಮ್ನಲ್ಲಿದ್ದರು. ಬ್ಯಾರಿ ಶ್ವಾರ್ಟ್ಸ್ ಅನ್ನೋರು ಇದಕ್ಕೆ ಅಫಿಷಿಯಲ್ ಫೋಟೋಗ್ರಾಫರ್ ಕೂಡ ಆಗಿದ್ದರು. ಅವ್ರು ಏನು ಮಾಡಿದ್ರು ಅಂದರೆ, ಒಂದು ಸ್ಪೆಷಲ್ ಆದ ಅಂಟಿನ ಟೇಪ್, ಅಂದರೆ 3M ಕಂಪನಿ ಪ್ರಾಜೆಕ್ಟ್ಗಾಗಿನೇ ಮಾಡಿದ್ದ ಮೈಲರ್ ಅಧೆಸಿವ್ ಟೇಪ್ ತಗೊಂಡು ಬಟ್ಟೆ ಮೇಲಿದ್ದ ರಕ್ತದ ಕಲೆ, ಸುಟ್ಟಿರೋ ಜಾಗ, ನಾರ್ಮಲ್ ಜಾಗಗಳ ಮೇಲೆಲ್ಲ ಅಂಟಿಸಿ ಪ್ರೆಸ್ ಮಾಡಿ ಎಳೆದ್ರು. ಆ ಟೇಪ್ಗೆ ಬಟ್ಟೆ ಮೇಲಿದ್ದ ಕಣ್ಣಿಗೆ ಕಾಣದ ಮೈಕ್ರೋಸ್ಕೋಪಿಕ್ ಧೂಳು, ಪರಾಗರೇಣು, ಫೈಬರ್ ಕಣಗಳೆಲ್ಲ ಅಂಟ್ಕೊಂಡ್ವು. ಒಟ್ಟು 32 ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿದ್ರು. ಈ ಸ್ಯಾಂಪಲ್ಸ್ನೆಲ್ಲ ಸೇಫ್ ಆಗಿ ಸ್ಲೈಡ್ಗಳಲ್ಲಿ ಮುಚ್ಚಿಟ್ರು. ಅದರಲ್ಲಿರೋ ಮೇನ್ ಪಾಯಿಂಟ್ ಏನು ಅಂದರೆ, ಇವತ್ತು ಸೈಂಟಿಸ್ಟ್ಗಳು ಬಿಚ್ಚಿಡ್ತಾ ಇರೋ ರಹಸ್ಯ ಅದು ಆ ಬಟ್ಟೆದಲ್ಲ, ಬದಲಾಗಿ 1978ರಲ್ಲಿ ಆ ಬಟ್ಟೆ ಮೇಲಿಂದ ಕಲೆಕ್ಟ್ ಮಾಡಿದ್ರಲ್ಲ, ಅದೇ ಧೂಳಿನ ರಹಸ್ಯ. ದಶಕಗಳ ಕಾಲ ಆ ಧೂಳು ಲ್ಯಾಬ್ನಲ್ಲೇ ಕುಳಿತಾ ಇತ್ತು. ಯಾರಿಗೂ ಅದರ ಅಸಲಿ ಕತೆ ಗೊತ್ತೇ ಆಗಿರಲಿಲ್ಲ. DNA ಮಿಸ್ಟರಿ, ಯೇಸುವಿನ ಬಟ್ಟೆಯಲ್ಲಿ ಭಾರತದ ಕನೆಕ್ಷನ್. ಇತ್ತೀಚೆಗೆ ಇಟಲಿಯ ಯೂನಿವರ್ಸಿಟಿ ಆಫ್ ಪಡುವಾದ ವಿಜ್ಞಾನಿ ಗಿಯಾನಿ ಬಾರ್ಗಾಸಿಯಾ ಮತ್ತು ಅವರ ಟೀಮ್ ಆ ಹಳೆಯ ಧೂಳಿನ ಸ್ಯಾಂಪಲ್ ತಗೊಂಡು ಮೆಟಾಜೆನೋಮಿಕ್ ಸೀಕ್ವೆನ್ಸಿಂಗ್ ಅನ್ನೋ ಮಾಡ್ರನ್ ಟೆಸ್ಟ್ ಮಾಡಿಸಿದ್ರು. ಈಗ ಆ ಟೆಸ್ಟ್ನ ರಿಪೋರ್ಟ್ ಬಂದಿದೆ. ಇದರ ರಿಸಲ್ಟ್ ನೋಡಿದ್ರೆ ನಿಮಗೆ ತಲೆಗಿರ್ ಅನ್ಬೋದು. ಆ ಬಟ್ಟೆ ಮೇಲಿರೋ ಕಣ್ಣಿಗೆ ಕಾಣದ ಧೂಳಿನಲ್ಲಿ ಸಿಕ್ಕ ಒಟ್ಟು ಮನುಷ್ಯರ DNA ಗಳಲ್ಲಿ 55.6% ಮಿಡಲ್ ಈಸ್ಟ್ನವ್ರದ್ದಾದರೆ, ಮಧ್ಯಪ್ರಾಚ್ಯದವರಾದರೆ
ಬರೋಬ್ಬರಿ 38.7% DNA ಪಕ್ಕಾ ಇಂಡಿಯನ್ ಒರಿಜಿನ್, ಭಾರತೀಯ ಮೂಲದ್ದು. ಅಚ್ಚರಿ ಅಂದ್ರೆ ಯುರೋಪಿಯನ್ DNA ಇರೋದು ಕೇವಲ 5.5%ಗಿಂತ ಕಮ್ಮಿ. ಅವರು ಟೆಸ್ಟ್ ಮಾಡಿದ್ದು mtDNA ಅಂದ್ರೆ ಮೈಟೊಕಾಂಡ್ರಿಯಲ್ DNA. ಇದು ತಾಯಿಯ ಕಡೆಯಿಂದ ವಂಶ ಪಾರಂಪರ್ಯವಾಗಿ ಬರೋದು. ಇದರ ಸ್ಪೆಷಾಲಿಟಿ ಏನು ಅಂದರೆ ಇದು ಎಷ್ಟೇ ಹಳೆದಾದರೂ ಸುಲಭವಾಗಿ ನಾಶ ಆಗಲ್ಲ. ಇದರಲ್ಲಿ K1A, 1B1A, H2A2, H1B ಹಾಗೂ H33 ಅನ್ನೋ ಬೇರೆ ಬೇರೆ DNA ಹ್ಯಾಪ್ಲೋ ಗ್ರೂಪ್ಗಳು ಸಿಕ್ಕಿವೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದರೆ ಈ K1A, 1B1A ಅನ್ನೋ DNA ಯಾರ್ದೋ ಅಲ್ಲ. 1978ರಲ್ಲಿ ಆ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ರಲ್ಲ, ಆ ಅಧಿಕಾರಿಯದ್ದೇ DNA. ಸೊ ಇದರ ಅರ್ಥ ಏನಾಗ್ಬೋದು? ಆ ಬಟ್ಟೆಯನ್ನು ಸಾವಿರಾರು ವರ್ಷಗಳಲ್ಲಿ ಯಾರೆಲ್ಲ ಟಚ್ ಮಾಡಿದಾರೋ ಅವರೆಲ್ಲರ DNA ಅದರಲ್ಲಿ ಸೇರಿಕೊಂಡಿದೆ. ಅದರಲ್ಲೂ ಅತಿ ಹೆಚ್ಚು ಬಾರಿ ಮುಟ್ಟಿದವರಲ್ಲಿ ಭಾರತೀಯ ಮೂಲದವರೇ ಜಾಸ್ತಿ ಇದ್ರು ಅಂತ ಅರ್ಥ. ಹಾಗಿದ್ರೆ ಭಾರತದ ಬಟ್ಟೆ ಏಸು ಕ್ರಿಸ್ತರ ಬಳಿಗೆ ಹೋಗಿದೆ ಹೇಗೆ? ಇದಕ್ಕೆ ಉತ್ತರ ನಮ್ಮ ಪ್ರಾಚೀನ ಇತಿಹಾಸದಲ್ಲಿದೆ. ಪ್ರಾಚೀನ ಕಾಲದ ಯಹೂದಿ ಧಾರ್ಮಿಕ ಗ್ರಂಥಗಳಾದ ಮಿಷ್ನಾ ಯೋಮಾ 3:7 ಹಾಗೂ ಬ್ಯಾಬಿಲೋನಿಯನ್ ತಾಲ್ಮುದ್ ಯೋಮಾ 34b ಇವೆರಡರಲ್ಲೂ ಇಂಡಿಯನ್ ಲೆನನ್ ಅಥವಾ ಹಿಂದೂಯಿನ್ ಅನ್ನೋ ಇಂಟ್ರೆಸ್ಟಿಂಗ್ ಪದದ ಉಲ್ಲೇಖ ಇದೆ. ಅಂದರೆ ಆ ಕಾಲದಲ್ಲಿ ಜೆರುಸಲೆಂನ ಪ್ರಧಾನ ಅರ್ಚಕರು ಯೋಮ್ ಕಿಪುರ್ ಅನ್ನೋ ಪವಿತ್ರ ದಿನದಂದು ಧರಿಸ್ತಾ ಇದ್ದಿದ್ದು ಭಾರತದಿಂದಲೇ ತಗೊಂಡು ಹೋಗ್ತಾ ಇದ್ದ ಇದೇ ಪ್ರೀಮಿಯಂ ಬಟ್ಟೆಗಳನ್ನು. ಆ ಕಾಲದಲ್ಲಿ ಭಾರತ ಜಗತ್ತಿಗೆಲ್ಲ ಅತ್ಯುತ್ತಮ ಗುಣಮಟ್ಟದ ಬಟ್ಟೆಗಳನ್ನು ಸಪ್ಲೈ ಮಾಡ್ತಾ ಇತ್ತು. ಕ್ರಿಸ್ತಪೂರ್ವ 25ರಿಂದ 21ನೇ ಇಸವಿಯಲ್ಲಿ ಭಾರತದ ಟ್ರೇಡ್ ಮಿಷನ್ಗಳು ರೋಮನ್ ಚಕ್ರವರ್ತಿ ಅಗಸ್ಟಸ್ರನ್ನ ಕೂಡ ಭೇಟಿಯಾಗಿದ್ವು ಅನ್ನೋದಕ್ಕೆ ಇತಿಹಾಸದಲ್ಲಿ ಉಲ್ಲೇಖಗಳು ಸಿಗ್ತವೆ. ಇನ್ನು 1ನೇ ಶತಮಾನದ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ, ಈ ಪ್ರಾಚೀನ ದಾಖಲೆ ತೆಗೆದು ನೋಡಿದ್ರೆ ಸಾಕು. ದಕ್ಷಿಣ ಭಾರತದ ಪೋರ್ಟ್ಗಳಾದ ಕೇರಳದ ಮುಜರಿಸ್, ಕೊಲ್ಚಿ, ಪೊಡುಕಾ ಮತ್ತು ಸೊಪಟ್ಮಾದಿಂದ ಅಂದಿನ ಕಾಲದ ಪೋರ್ಟ್ಗಳಿಂದ ರೋಮ್ಗೆ ಫೈನ್ ಕಾಟನ್ ಮತ್ತು ಮಸ್ಲಿನ್ ಬಟ್ಟೆಗಳು ಎಕ್ಸ್ಪೋರ್ಟ್ ಆಗ್ತಾ ಇದ್ವು. ಈ ಉತ್ತಮ ಗುಣಮಟ್ಟದ ಬಟ್ಟೆಗಳನ್ನು ರೋಮನರು ಸಿಂಡೋನ್ಸ್ ಅಂತ ಕರಿತಾ ಇದ್ರು. ಟ್ಯೂರಿನ್ ಶಾಲ್ನ ಅಸಲಿ ಹೆಸರು ಕೂಡ ಈ ಸಿಂಡೋನ್ ಅಂತಾನೆ. ಇದು ಎಷ್ಟರ ಮಟ್ಟಿಗಿತ್ತು ಅಂದರೆ ರೋಮನ್ನರು ನಮ್ಮ ಇಂಡಿಯನ್ ಬಟ್ಟೆಗಳಿಗಾಗಿ ಬರೀ ಚಿನ್ನ ಬೆಳ್ಳಿಯನ್ನೇ ಕೊಟ್ಟು ಖರೀದಿ ಮಾಡ್ತಾ ಇದ್ರು. ರೋಮ್ನಿಂದ ಭಾರತಕ್ಕೆ ಚಿನ್ನದ ಹೊಳೆಯೇ ಹರಿದು ಬರ್ತಾ ಇತ್ತು. ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ 1ನೇ ಶತಮಾನದ ಪ್ರಖ್ಯಾತ ರೋಮನ್ ತತ್ವಜ್ಞಾನಿ ಪ್ಲಿನಿ ದಿ ಎಲ್ಡರ್ ತನ್ನ ಪುಸ್ತಕದಲ್ಲಿ ಒಂದು ಕಂಪ್ಲೇಂಟ್ ಮಾಡಿದ. ಅದೇನು ಅಂದರೆ ಭಾರತದ ಮಸಾಲೆ ಪದಾರ್ಥ ಹಾಗೂ ರೇಷ್ಮೆ, ಹತ್ತಿ ಬಟ್ಟೆಗಳನ್ನು ತರಿಸ್ಕೊಳ್ಳೋಕೆ ಅಂತಲೇ ನಮ್ಮ ರೋಮನ್ ಸಾಮ್ರಾಜ್ಯದಿಂದ ಪ್ರತಿ ವರ್ಷ ಬರೋಬ್ಬರಿ 5 ಕೋಟಿ ಸೆಸ್ಟರ್ಸಸ್, 50 ಮಿಲಿಯನ್ ಸೆಸ್ಟರ್ಸಸ್ ಅಂದರೆ ಅಪಾರ ಪ್ರಮಾಣದ ಸಂಪತ್ತು ಭಾರತದ ಪಾಲಾಗ್ತಿದೆ ಅಂತ ಹೇಳಿ ಗೋಗರೆದಿದ್ದ. ಹಾಗಿದ್ರೆ ಏಸು ಜೀಸಸ್ ಅವರ ಶರೀರಕ್ಕೆ ಹೊದಿಸಿದ ಈ 14 ಅಡಿಯ ಬಟ್ಟೆ ಭಾರತದಲ್ಲೇ ತಯಾರಾಗಿ ಅಲ್ಲಿಗೆ ರಫ್ತಾಗಿತ್ತ? ಇದಕ್ಕೆ ಸಾಧ್ಯತೆಗಳಿವೆ. ಯಾಕಂದ್ರೆ ಇದಕ್ಕೆ ಈ ಹೊಸ DNA ರಿಪೋರ್ಟ್ ಕೂಡ ಸಾಕ್ಷಿ ಕೊಡ್ತಾ ಇದೆ. 1ನೇ ಶತಮಾನದ ಬಟ್ಟೆಯಲ್ಲಿ 16ನೇ ಶತಮಾನದ ಆಲೂಗಡ್ಡೆ. ಸ್ನೇಹಿತರೆ, ಇಂಡಿಯನ್ DNAಗೆ ಮುಗ್ದಿಲ್ಲ ಇದು. ಜೊತೆಗೆ ಇನ್ನೂ ಸುಮಾರು ವಿಚಾರಗಳಿದಾವೆ. ಕಂಟ್ಯಾಮಿನೇಷನ್ ಪ್ಯಾರಡಾಕ್ಸ್ ಅಂದರೆ ಬಟ್ಟೆ ಪೂರ್ತಿಯಾಗಿ ಸಿಕ್ಕಾಪಟ್ಟೆ ಬೇರೆ ಬೇರೆ DNA ಒಳಗೊಂಡಿದೆ. ಇದರಲ್ಲಿ ಬರೀ ಮನುಷ್ಯರ DNA ಅಲ್ಲ, ಹಸುವಿನ DNA ಇದೆ, ಹಂದಿ, ಕೋಳಿ, ನಾಯಿ, ಬೆಕ್ಕು, ಕುದುರೆ ಅಷ್ಟೇ ಯಾಕೆ ಸಮುದ್ರದ ಮೀನುಗಳ DNA ಕೂಡ ಸಿಕ್ಕಿದೆ. ಇದಕ್ಕಿಂತ ದೊಡ್ಡ ವಿಚಾರ ಏನು ಗೊತ್ತಾ? ಪ್ಲಾಂಟ್ DNA. ಈ ಬಟ್ಟೆ ಮೇಲೆ ಟೊಮ್ಯಾಟೊ, ಆಲೂಗಡ್ಡೆ, ಕಡಲೆಕಾಯಿ, ಮುಸುಕಿನ ಜೋಳ, ಕ್ಯಾರೆಟ್ ಹಾಗೂ ಗೋಧಿಯ DNA ಕೂಡ ಪತ್ತೆಯಾಗಿದೆ. ಬಟ್ಟೆ 1ನೇ ಶತಮಾನದ್ದು, ಜೀಸಸ್ ಕಾಲದ್ದು ಅಂತ ನಂಬಲಾಗಿದೆ. ಆದರೆ ಈ ಮುಸುಕಿನ ಜೋಳ, ಟೊಮ್ಯಾಟೊ, ಆಲೂಗಡ್ಡೆ ಇವೆಲ್ಲ ಪಕ್ಕ ಅಮೆರಿಕ ಖಂಡದ ಮೂಲದ ಬೆಳೆಗಳು. 1492ರಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ಅಮೆರಿಕಾಗೆ ಹೋಗೋವರೆಗೂ ಈ ತರಕಾರಿಗಳ ಬಗ್ಗೆ ಜಗತ್ತಿನ ಬೇರೆಯವರಿಗೆ ಅಷ್ಟೊಂದು ಐಡಿಯಾನೇ ಇರಲಿಲ್ಲ. ಹೀಗಿರಬೇಕಾದ್ರೆ ಯುರೋಪ್ಗೆ ಜೋಳ ಬಂದಿದ್ದೆ 1493ರಲ್ಲಿ, ಟೊಮ್ಯಾಟೊ ಮತ್ತು ಆಲೂಗಡ್ಡೆ ಬಂದಿದ್ದು 1500ನೇ ಇಸವಿ ಆಸುಪಾಸಲ್ಲಿ. ಹೀಗೆ ಅಮೆರಿಕದಿಂದ ಜಗತ್ತಿಗೆ ತರಕಾರಿಗಳು ಹರಡಿದ್ದನ್ನು ವಿಜ್ಞಾನಿಗಳು ಕೊಲಂಬಿಯನ್ ಎಕ್ಸ್ಚೇಂಜ್ ಅಂತ ಕರೆದ್ರು. ಹಾಗಿದ್ರೆ ಈಗಿರೋ ದೊಡ್ಡ ಪ್ರಶ್ನೆ ಏನು ಅಂದರೆ 1ನೇ ಶತಮಾನದ ಬಟ್ಟೆ ಮೇಲೆ 16ನೇ ಶತಮಾನದ ತರಕಾರಿಗಳ DNA ಎಲ್ಲಿಂದ ಬಂತು ಅಂತ. ಹೀಗೇನಿಲ್ಲೂ ಕೂಡ 100 ವರ್ಷಗಳ ಕಾಲ ಈ ಬಟ್ಟೆಯನ್ನು ಪಬ್ಲಿಕ್ ಡಿಸ್ಪ್ಲೇಗೆ ಇಟ್ಟಾಗ ಸಾವಿರಾರು ಅನುಯಾಯಿಗಳು, ಭಕ್ತರೆಲ್ಲ ಹೋಗಿ ಅದನ್ನು ಟಚ್ ಮಾಡಿದ್ದಾರೆ. ಆಗ ಗಾಳಿಯಲ್ಲಿ ತೇಲಿ ಬಂದ ಧೂಳು, ತರಕಾರಿ, ಪ್ರಾಣಿಗಳ ಕಣಗಳೆಲ್ಲ ಈ ಬಟ್ಟೆಯನ್ನು ಸೇರ್ಕೊಂಡಿವೆ. ರಿಯಲ್ ಫ್ಯಾಕ್ಟಾ ಅಥವಾ ಫೇಕ್ ಹಿಸ್ಟ್ರಿನಾ? ಸ್ನೇಹಿತರೆ, ಟೊಮ್ಯಾಟೊ, ಆಲೂಗಡ್ಡೆದೆಲ್ಲ ಸಿಕ್ಕಿದ ತಕ್ಷಣ ಏನಾಯಿತು, ಸ್ವಲ್ಪ ಉಲ್ಟಾಯಿತು ಸ್ಟೋರಿ. 1988ರಲ್ಲಿ ಮಾಡಿದ್ದ ಕಾರ್ಬನ್ ಡೇಟಿಂಗ್ ರಿಪೋರ್ಟ್ ಮತ್ತೆ ಮುನ್ನೆಲೆಗೆ ಬಂತು. ಆವಾಗ ಪ್ರಖ್ಯಾತ ನೇಚರ್ ಜರ್ನಲ್ನಲ್ಲಿ ಒಂದು ರಿಪೋರ್ಟ್ ಪಬ್ಲಿಷ್ ಆಗಿತ್ತು. ಅಮೆರಿಕದ ಆರಿಜೋನಾ, ಬ್ರಿಟನ್ನ ಆಕ್ಸ್ಫರ್ಡ್ ಮತ್ತು ಸ್ವಿಟ್ಜರ್ಲ್ಯಾಂಡ್ನ ಝೂರಿಕ್ ಲ್ಯಾಬ್ಗಳು ಸೇರಿ ಬಟ್ಟೆ ಒಂದು ಚಿಕ್ಕ ತುಂಡನ್ನು ಕತ್ತರಿಸಿ ಕಾರ್ಬನ್ ಡೇಟಿಂಗ್ ಮಾಡಿದ್ವು. ಅವರ ಡೇಟಾ ಪ್ರಕಾರ ಬಟ್ಟೆ ತಯಾರಾಗಿದ್ದು 1ನೇ ಶತಮಾನದಲ್ಲಿ ಅಲ್ಲ,
ಬದಲಾಗಿ ಕ್ರಿಸ್ತ ಶಕ 1260ರಿಂದ 1390 ನಡುವೆ ಅಂತ ಕಾರ್ಬನ್ ಡೇಟಿಂಗ್ ಟೆಸ್ಟ್ನಲ್ಲಿ ಆ ರಿಪೋರ್ಟ್ ಬಂದಿತ್ತು. ನೇಚರ್ ಜರ್ನಲ್ನಲ್ಲೇ ಅದು ಪ್ರಕಟ ಕೂಡ ಆಗಿತ್ತು. ಸೊ ಇದೊಂದು ಮಧ್ಯಯುಗದ ಬಟ್ಟೆ, ಅಂದರೆ ಮಿಡಿವಲ್ ಟೈಮ್ನಲ್ಲಿ ಮಾಡಿರೋ ಬಟ್ಟೆ ಅಂತ ಅವತ್ತು ಹೇಳಿದ್ರು. ಆದರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. 1532ರಲ್ಲಿ ಫ್ರಾನ್ಸ್ನ ಚಾಂಬೆರಿಯಲ್ಲಿ ಈ ಬಟ್ಟೆ ಇಟ್ಟಿದ್ದ ಜಾಗದಲ್ಲಿ ಬೆಂಕಿ ಬಿದ್ದಿತ್ತು. ಆಗ ಬಟ್ಟೆ ಸುಟ್ಟು ತೂತಾಗಿತ್ತು. ಆಮೇಲೆ 1534ರಲ್ಲಿ ಪುವರ್ ಕ್ಲೇರ್ ಅನ್ನೋ ನನ್ ಸಿಸ್ಟರ್ಸ್ ಬೇರೆ ದಾರ ಬಳಸಿ ಬಟ್ಟೆಗೆ ತೇಪೆ ಹಾಕಿದ್ರು. ಮತ್ತೆ 1694ರಲ್ಲೂ ಇದು ರಿಪೇರಿ ಆಯಿತು. ಇಲ್ಲೇ ರಹಸ್ಯ ಇರೋದು. ಖ್ಯಾತ ವಿಜ್ಞಾನಿ ರೇಮಂಡ್ ರೋಜರ್ಸ್ 2005ರಲ್ಲಿ ಬೆಚ್ಚಿಟ್ಟ ಸತ್ಯ ಏನು ಅಂದರೆ, ಕಾರ್ಬನ್ ಡೇಟಿಂಗ್ಗೆ ಕತ್ತರಿಸಿದ ಆ ಬಟ್ಟೆ ತುಂಡಲ್ಲಿ ಒರಿಜಿನಲ್ ಅಗಸೆ ನಾರಿನ ಜೊತೆಗೆ ರಿಪೇರಿ ಮಾಡಿದ ಹತ್ತಿಯ ನಾರು ಕೂಡ ಮಿಕ್ಸ್ ಆಗಿತ್ತು. ಹಾಗೆ DNA ಜೆನಿಕ್ಸ್ ಡೇಟಾ ಪ್ರಕಾರ ರಿಪೇರಿ ದಾರದ ಕಾಲಘಟ್ಟ 1451ರಿಂದ 1800 CE ನಡುವೆ ಇದೆ. ಹಾಗಾಗಿ ಕಾರ್ಬನ್ ಡೇಟಿಂಗ್ಗೆ ಕೊಟ್ಟಿದ್ದು ಅದೇ ರಿಪೇರಿ ಮಾಡಿದ ಹೊಸ ತುಂಡನ್ನು ಒರಿಜಿನಲ್ ಬಟ್ಟೆನಲ್ಲ ಅನ್ನೋ ವಾದವನ್ನ ಕೂಡ ಇವತ್ತಿಗೂ ಮಾಡೋರಿದ್ದಾರೆ. ಹಾಗಿದ್ರೆ ಈಗ ಹೊಸ ಈ ಇಂಡಿಯನ್ DNA ರಿಪೋರ್ಟ್ ಬಗ್ಗೆ ವಿಜ್ಞಾನಿಗಳೇನಂತಾರೆ? ಸ್ಟಾಕ್ ಹೋಮ್ ಯೂನಿವರ್ಸಿಟಿಯ ಪ್ರಖ್ಯಾತ ಸೈಂಟಿಸ್ಟ್ ಆಂಡ್ರಸ್ ಗಾಥೆರ್ಸ್ಟ್ರೋಮ್ ಅವ್ರೇನು ಹೇಳ್ತಾರೆ ಅಂದರೆ, ನೋಡಿ 1988ರ ರೇಡಿಯೋ ಕಾರ್ಬನ್ ಡೇಟಿಂಗ್ ಇವತ್ತಿಗೂ ಗಟ್ಟಿಮುಟ್ಟಾಗಿದೆ. ಈಗ ಇಂಡಿಯನ್ DNA ಸಿಕ್ಕಿರೋದು ಫೈನಲ್ ಕನ್ಕ್ಲೂಷನ್ ಅಲ್ಲ. 100 ವರ್ಷ ಸಾವಿರಾರು ಜನ ಈ ಬಟ್ಟೆಯನ್ನು ಮುಟ್ಟಿದ್ದಾರೆ. ಇದು ಜಗತ್ತಲ್ಲೇ ಅತಿ ಹೆಚ್ಚು ಜನ ಸ್ಪರ್ಶಿಸಿದ ಬಟ್ಟೆ ಉಳ್ಕೊಂಡಿರೋ ಬಟ್ಟೆಗಳಲ್ಲಿ. ಹೀಗಾಗಿ ಇಷ್ಟೆಲ್ಲ ಮಿಕ್ಸ್ ಆಗಿರೋದ್ರಿಂದ ಬಟ್ಟೆ ಒಳಗಿದ್ದ ಅಸಲಿ ವ್ಯಕ್ತಿಯ ಒರಿಜಿನಲ್ DNA ಯಾವುದು ಅಂತ ಕಂಡುಹಿಡಿಯೋದು ಇವತ್ತು ಕಷ್ಟ, ಇವತ್ತು ಅಸಾಧ್ಯ ಅಂತ ಆಂಡರ್ಸ್ ಹೇಳಿದ್ದಾರೆ. ಅಂದರೆ ಸ್ನೇಹಿತರೆ, ಈ DNAಗಳು, ಈ ರಿಪೋರ್ಟ್ಸ್ ಎಲ್ಲವೂ ಕೂಡ ಈ ಬಟ್ಟೆಯ ಹಿಸ್ಟ್ರಿಯನ್ನು ಹೇಳ್ತಾ ಇದ್ದಾವೆ ಹೊರತು ಬದಲಾಗಿ ಬಟ್ಟೆ ಒಳಗಿದ್ದರು ಅಂತ ಹೇಳಲಾಗೋ ಜೀಸಸ್ ಕ್ರೈಸ್ಟ್ ಅವರ ಹಿಸ್ಟ್ರಿಯನ್ನು ಅಲ್ಲ. ಇದು ಆ ಬಟ್ಟೆಗೆ ಸಂಬಂಧಪಟ್ಟ ಅಂಶಗಳು. ಹಾಗಾಗಿ ಇದನ್ನ ಜೀಸಸ್ ಕ್ರೈಸ್ಟ್ ತನಕ ತಗೊಂಡು ಹೋಗಬೇಡಿ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಆದ್ರೆ ಸೇಮ್ ಟೈಮ್ ವಿಜ್ಞಾನಿಗಳ ಪ್ರಕಾರ ಒಂದು ವೇಳೆ ಜೀಸಸ್ ಕ್ರೈಸ್ಟ್ದೇ ಬಟ್ಟೆ ಆಗಿದ್ರೂ ಕೂಡ ಆಗಲೇ ಹೇಳಿದಾಗೆ ಸಿಕ್ಕಾಪಟ್ಟೆ ಕಂಟಾಮಿನೇಷನ್ ಆಗಿರೋದ್ರಿಂದ, ಲೆಕ್ಕವಿಲ್ಲದಿರಷ್ಟು ಜನ ಮುಟ್ಟಿರೋದ್ರಿಂದ, ಗಾಳಿಯಲ್ಲಿ ಬಂದು ಸೇರ್ಕೊಂಡಿರೋ ಕಣಗಳಿರೋದ್ರಿಂದ ಒಂದು ವೇಳೆ ನಿಜವೂ ಜೀಸಸ್ ಕ್ರೈಸ್ಟ್ದೇ ಅದು ಬಟ್ಟೆ ಆಗಿದ್ದರೂ ಕೂಡ ಅದರಲ್ಲಿರೋ ಅಸಂಖ್ಯಾತ DNA ಕಣಗಳಲ್ಲಿ ಅವ್ರದ್ದು ಯಾವುದು ಅಂತ ಪತ್ತೆ ಹಚ್ಚೋದು ಇಂಪಾಸಿಬಲ್ ಅಂತ ತಜ್ಞರು ಹೇಳಿದ್ದಾರೆ. ಈ ಬಗ್ಗೆ ನಿಮಗೇನಿಸುತ್ತೆ? ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನು ಕೂಡ ಆಸಕ್ತ ವೀಕ್ಷಕರು ಸೇರ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋದು ಮಾತ್ರ ಅಲ್ಲದೆ ಮಸ್ಮಗ ಚಾನಲ್ನ ನಿಷ್ಪಕ್ಷಪಾತ ಕೆಲಸಕ್ಕೆ ನಿಮ್ಮ ಬೆಂಬಲವನ್ನ ಕೂಡ ಕೊಡಬಹುದು. ಆಸಕ್ತರು ಚೆಕ್ ಮಾಡಿ ಜಾಯಿನ್ ಬಟನ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.